ಬಿಸಿ ಇದೆ ಅಂತ. ಜಾಸ್ತಿ ಎಗರಾಡ್ಬೇಡ ತಾರಕ್. ಇವತ್ತು ನೀನು ಇವ್ರಿಗೆ ರಕ್ಷಣೆ ಕೊಡ್ಬೋದು, ಆದ್ರೆ ಯಾವಾಗ್ಲೂ ಸೆಕ್ಯೂರಿಟಿ ಕೊಡಕ್ಕಾಗತ್ತಾ? ಒಂದು ಮಾತು ತಿಳ್ಕೋ, ಇವ್ರ ಸಾವು ನನ್ನ ಕೈಲೇ. ಇನ್ನೊಂದು ಮಾತು ಬಂದ್ರು ನಿನ್ನ ಸಾವು ನನ್ನ ಕೈಯಲ್ಲಿ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ನಿನ್ನ ಜೀವ ಉಳಿಯುತ್ತೆ. ನನ್ನ ತಂದೆ ತಮ್ಮ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀನ್ ಹೇಳಿದ್ದನ್ನ ನಾನ್ ಮಾಡಿ ತೋರಿಸ್ತೀನಿ. ಚಿಕ್ಕ ಯಜಮಾನ್ರೆ, ಅವ್ರನ್ನ ಬಿಟ್ಬಿಡಿ. ಅವ್ರು ಏನ್ ಮಾಡ್ತಾರೋ ನೋಡೋಣ. ಇಂಥವ್ರನ್ನ ಕೊಂದ್ರೆ ನಮ್ಗೆ ಪಾಪ ಸುತ್ಕೊಳ್ಳುತ್ತೆ. ಅಂತ ಪಾಪಿ ಇವರು. ಪಾಪಿಗಳಿಗೆ ಪಾಪದ ಲೆಕ್ಕ ನೋಡ್ಕೊಳ್ಳೋದಕ್ಕೆ ನನಗೆ ಬರುತ್ತೆ ಬಂಗಾರಿ. ಹೆಸರಿಗೆ ಮಾತ್ರ ನೀನ್ ರುದ್ರ, ಆದ್ರೆ ನಾನು ಕಾಲ ಭೈರವ. ತೋಟದ ಕೆಲಸದೋಳೆ ಮೋಡಿ ಮಾಡಿ ನಮ್ಮ ಅಣ್ಣನ ಮಗನ ಬುಟ್ಟಿಗೆ ಹಾಕೊಂಡು ನನ್ನ ವಿರುದ್ಧನ ಎತ್ಕರ್ತಾ ಇದೀಯಾ? ನೋಡು, ನಾನು ಅವನು ಸಂಬಂಧಿಕರು. ಇವತ್ತು ಕಿತ್ಲಾಡ್ತೀವಿ, ನಾಳೆ ಒಂದಾಗ್ತೀವಿ. ಆದ್ರೆ ನಿಂದಿಂದಾಗಿರೋ ಈ ಅವಮಾನಕ್ಕೆ ತಕ್ಕ ಪ್ರತಿಫಲ ತೀರಿಸ್ಕೊಳ್ದೆ ಬಿಡಕ್ಕಿಲ್ಲ. ಏನ್ ಮಕ್ಕ ನೋಡ್ತೀರ? ನಡಿ ಮಕ್ಕಳೇ. ಚಿಕ್ಕ ಯಜಮಾನ್ರೆ, ನೀವು ಸರಿಯಾದ ಸಮಯಕ್ಕೆ ಬಂದು ನಮ್ಮೆಲ್ಲರೂ ಮಾನ ಪ್ರಾಣ ಕಾಪಾಡಿದ್ರಿ. ನೀವು ಬರ್ನಿಲ್ಲ ಅಂದಿದ್ರೆ ನಾವು ಜೀವಂತ ಉಳಿತಾ ಇರ್ಲಿಲ್ಲ. ಏನ್ ಮಾತಾಡ್ತಾ ಇರ ಬೆಟ್ಟ ಅಂಕಲ್? ಇದು ನನ್ನ ಕರ್ತವ್ಯ ಅಷ್ಟೇ, ಅದನ್ನೇ ಮಾಡಿದೀನಿ. ತಾರಕಪ್ಪ, ಈಗೇನೋ ನೀವು ನಮ್ಮನ್ನ ಕಾಪಾಡ್ಬಿಟ್ರಿ. ಅವನು ಗಾಯ ಆಗಿರೋ ಹುಲಿ ಹಂಗಾಗವನೆ. ಮುಂದಕ್ಕೆ ಅವನಿಂದ ನಮ್ಗೇನೇನ್ ತೊಂದರೆ ಆಗುತ್ತೋ ಗೊತ್ತಿಲ್ಲ. ಅವನಲ್ಲ, 100 ಜನ ಈ ಮನೆಗೆ ಬಂದ್ರು ಏನ್ ಮಾಡೋದಕ್ಕೂ ನಾನು ಬಿಡಲ್ಲ. ತಲೆ ಕೆಡ್ಸ್ಕೊಂಬಿಡಿ ಅಜ್ಜಿ. ಅರೆ ಲಕ್ಷ್ಮೀ ಪುಟ್ಟಿ, ಯಾಕೆ ಎದುರ್ಕೊಂಡಿದ್ಯಾ? ನೋಡು, ಇಂಥ 100 ಜನ ಬಂದ್ರು ಹೆದರ್ಕೊಳ್ದೆ ಹೆದರ್ಸಿ ನಿಲ್ಬೇಕು. ಅವಾಗ ಅವ್ರು ಎದುರ್ಕೊಂಡು ಓಡೋಗ್ತಾರೆ. ಓಕೆನಾ? ಅಯ್ಯೋ ಪುಟ್ಟಿ, ಗ್ರಾನಿ, ಅಷ್ಟು ದೂರದಿಂದ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀನಿ. ಹೊಟ್ಟೆ ಹಸೀತಿದೆ, ಎಣ್ಣೆ ಬೇರೆ ಬಿಟ್ಕೋಬೇಕು. ಏನಾದ್ರೂ ಮಾಡ್ಕೊಡ್ತಿರೋ ಅಥವಾ ಹೀಗೆ ಬೀದಿಲಿ ನಿಲ್ಸಿರ್ತಿರೋ? ಅಯ್ಯೋ ಬನ್ನಿ ಅಥವಾ ಕರ್ಕೊಂಡು ನಡ್ರಿ. ಬನ್ನಿ ಬನ್ನಿ ಬಾ ಮಗ್ಲೆ, ನಡೀರಿ. ನಮ್ಮ ಕುಟುಂಬನೇ ಇಷ್ಟು ಪ್ರೀತಿ ಮಾಡೋ ನಿಮ್ಗೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಸಿಕ್ತಿಲ್ವಲ್ಲ ಚಿಕ್ಕ ಯಜಮಾನ್ರೆ? ಇದನ್ನೇ ಅನ್ಸುತ್ತೆ ವಿಧಿ ಅನ್ನೋದು.
ಯಾರು ಊತತ್ಯ ಊತ ಕೊಡೋಣ. ಏಯ್ ರುದ್ರ ಏನಾಯ್ತು? ಅವರೆಲ್ಲ ಊರ್ ಬಿಟ್ಟು ಓಡ್ ಹೋದ್ರಾ? ಆ ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಅಲ್ಲೇ ಇದ್ದಿದ್ರೆ ಮತ್ತೆ ಹುಟ್ಟಿ ಬಾ ರುದ್ರ ಅನ್ಬಿಟ್ಟು ನಂದು ಬೋರ್ಡ್ ಹಾಕಿರೋರು.